ಈಗ ರಾಮದುರ್ಗಕ್ಕೆ ಬಂದಿದ್ದೀವಿ ನಾವು. ಸ್ವಲ್ಪ ಗಾಡಿ ಟೈರ್ ಚೇಂಜ್ ಮಾಡೋದಿತ್ತು ಮತ್ತು ವೀಲ್ ಅಲೈನ್ಮೆಂಟ್ ಮಾಡೋದಿತ್ತು. ಅದಕ್ಕಾಗಿ ರಾಮದುರ್ಗಕ್ಕೆ ಬಂದಿದ್ವಿ. ಬರುವಾಗ ಮುಂದೆ ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ, ರಾಮದುರ್ಗಕ್ಕೆ ಹೋಗುವಾಗ ಎಷ್ಟು ಟ್ರಾಫಿಕ್ ಇರುತ್ತೆ ಹೆಂಗೆ, ಮತ್ತು ವೀಲ್ ಅಲೈನ್ಮೆಂಟ್ ಮತ್ತು ಗಾಡಿ ಟೈರ್ ಹೆಂಗೆ ಚೇಂಜ್ ಮಾಡ್ತಾರೆ ಗಾಡಿ ಎಲ್ಲ ತಗೊಂಡು ತೋರಿಸ್ತೀನಿ ನೋಡಿ. ರಾಮದುರ್ಗಕ್ಕೆ ಹೋಗತ್ತೀವಿ. ಯಾಕಪ್ಪ ಅಂದ್ರೆ ಗಾಡಿದು ಸ್ವಲ್ಪ ಕೆಲಸ ಇತ್ತು ಮತ್ತು ವೀಲ್ ಅಲೈನ್ಮೆಂಟ್ ಮಾಡೋದಿತ್ತು. ಅದಕ್ಕೆ ಹೋಗತ್ತೀವಿ. ಈಗ ನಾನು ಮತ್ತು ನಮ್ಮ ಫ್ರೆಂಡ್ಸ ಹೋಗಿ ಸ್ವಲ್ಪ ಹಾಗೆ ಮುಂದ್ಗಡೆ ಹೋಗಿ ಇನ್ನು ಬರ್ತತಿ. ಅಲ್ಲಿ ಹೋಗಿ ವೀಲ್ ಅಲೈನ್ಮೆಂಟ್ ಮಾಡ್ಸ್ಕೊಂಡು ಬರ್ತೀವಿ. ಇಲ್ಲಿ ಬ್ರಿಡ್ಜ್ ಕಾಣ್ತಿದೆ ಅಲ್ಲ, ಇದು ನಮ್ಮೂರ ಪಕ್ಕದಲ್ಲಿ ಒಂದು ಹೊಸ ಹೈವೇ ಆಗತ್ತೈತಿ, ಅದರ ಬ್ರಿಡ್ಜ್ ಇದು. ಈಗ ಇಲ್ಲಿ ನೋಡಿ ಬ್ರಿಡ್ಜ್ ಎಷ್ಟು ದೊಡ್ಡದಿದೆ ಅಂದ್ರೆ ಇಲ್ಲಿ NH4 ಹೈವೇ ಇದು. ಅದಕ್ಕೆ ಬ್ರಿಡ್ಜ್ ದೊಡ್ಡದು ಕಟ್ಟಿದ್ದಾರೆ. ಇಲ್ಲಿ ಬಾಜು ಇಟ್ಟಿದ್ದಾರಲ್ಲ ಇವು ಸಣ್ಣ ಸಣ್ಣ ಬ್ರಿಡ್ಜ್, ಇವು ಕಾಲದಾರಿಗೆ ಹೋಗೋಕ್ಕೆ ಮತ್ತು ಬ್ರಿಡ್ಜ್ ಕಟ್ತಾರೆ ಸಣ್ಣ ಸಣ್ಣ. ಅದಕ್ಕೆ ಮತ್ತು ರೈತರಿಗೆ ಅನುಕೂಲ ಆಗ್ಬೇಕಲ್ಲ, ಅದಕ್ಕೆ ನೋಡಿ ಇಲ್ಲಿ ಬಾಜು ತೋರಿಸ್ತೀನಿ ಈಗ ನಿಮ್ಗೆ. ಎಷ್ಟು ಮರಳು ಹೋಗೋದಾರ ರೋಡ್ ಮಾಡಕ್ಕೆ, ಎಷ್ಟು ಪತಿ ಓದಿರ್ತಾರ. ಹಿಂಗಾಗಿ ಈ ರೋಡ್ನಲ್ಲಿ ಯಾಕೆ ಹೋಗ್ತಪ್ಪ, ಈ ರೋಡ್ನಲ್ಲಿ ಯಾವ ಗಾಡಿ ಬರೋಂಗಿಲ್ಲ. ಇಲ್ಲಿ ಸಂಗೋಳ ಇದೈತಿ ನೋಡಿ, ಇಲ್ಲಿ ಸ್ಟ್ಯಾಚು. ಇದು ರಾಮದುರ್ಗ ಪಕ್ಕದಲ್ಲಿ ಐತಿದು. ಇಲ್ಲಿ ನೋಡಿ ರಾಮದುರ್ಗಕ್ಕೆ ಹೋಗ್ಬೇಕಾರೆ ಈ ಪತಿ ಟ್ರಾಫಿಕ್ ಆಗುತ್ತೆ. ಯಾಕಪ್ಪ ಅಂದ್ರೆ ರೋಡ್ ಸರಿಯಾಗಿ ಅಗಲೀಕರಣ ಇಲ್ಲ, ಅದಕ್ಕಾಗಿ ಎಷ್ಟು ಪತಿ ಟ್ರಾಫಿಕ್ ಆಗುತ್ತೆ ರಾಮದುರ್ಗಕ್ಕೆ ಹೋಗ್ಬೇಕಾರೆ. ಒಂದು ಗಾಡಿ ಬಂದ್ರೆ ಒಂದು ಗಾಡಿ ದಾಟೋದು ಭಾಳ ಕಠಿಣ ಐತಿ ಇಲ್ಲಿ ರಾಮದುರ್ಗಕ್ಕೆ. ಅದಕ್ಕೆ ಒಟ್ಟು ಸಮಾಧಾನದಲ್ಲಿ ಹೋಗೋದು ಮತ್ತು ಏನು ಮಾಡೋದು. ಈಗ ನೋಡಿ KSRTC ಬಸ್ ಬರ್ತಿದೆ ಇಲ್ಲಿದ ಮೇಲೆ. ಇಲ್ಲಿ ಮುಂದಗಡೆ ಹೋದರೆ ಬರ್ತದೆ KSRTC ಬಸ್ಗಳು ಬರ್ತಿದ್ದಾವೆ. ರೋಡ್ ಏನು ನಿಮ್ಗೆ ಸರಿ ಇಲ್ಲತ್ತ, ಅದಕ್ಕೆ ಸ್ವಲ್ಪ ಸಮಾಧಾನದಲ್ಲಿ ಹೋಗೋದು ನಮಗೆ. ಹೋಗಿ ಇಲ್ಲೇ ಮುಂದಗಡೆ ಬರುತ್ತೆ. ಈಗ ಅದು ವೀಲ್ ಅಲೈನ್ಮೆಂಟ್ ಮಾಡೋದು ಶೋರೂಮ, ಅದು ತೋರಿಸ್ತೀನಿ ನಿಮಗೆ. ಈಗ ತಿರುಮಲ್ ಹೋಟೆಲ್ ಅಂತಲ್ಲಿ ಬಂದೀವಿ ರಾಮದುರ್ಗ ಅಂತಲ್ಲಿ. ಇಲ್ಲಿ ಬಂದು ನೋಡಿದ್ದು ಅಪೋಲೋ ಟೈರ್ಸ್. ಇಲ್ಲೇ ನಾವು ವೀಲ್ ಅಲೈನ್ಮೆಂಟ್ ಮಾಡ್ಸೋಕತ್ತ ಬಂದಿದ್ದೀವಿ. ಇಲ್ಲಿ ಭಾಳ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಈಗ ಗಾಡಿನ ಒಳಗೆ ಹಾಕಿ ಮತ್ತು ಅದರದ್ದು ಏನೈತೆಲ್ಲ ಅವ್ರಿಗೆ ಹೇಳಿ ಅದನ್ನು ಗಾಡಿ ರಿಪೇರಿ ಮಾಡಿಸ್ಕೊಂಡು ಮತ್ತು ನಾವು ವಾಪಸ್ ಹೋಗೋದು. ಈಗ ಅದಕ್ಕೆ ಬಂದೀವಿ. ಮತ್ತು ಇನ್ನೊಂದಿಟ್ಟು ಏನೈತಿ ಮತ್ತು ನೋಡಿ, ಈಗ ಗಾಡಿಗೆ ಇದನ್ನು ಗಾಲಿ ಬಿಚ್ಚಬೇಕಲ್ಲ ಸ್ಟೆಪ್ನಿ ಇದು, ಮತ್ತು ಅದಕ್ಕೆ ಸಂಬಂಧ ಅದನ್ನ ಯಾವಾಗ ಪ್ರೆಸ್ ಮಾಡತ್ತಾರೆ ಖರೆ ಅದು ವರ್ಕ್ ಆಗತ್ತಿಲ್ಲ ಅಷ್ಟೆ. ನಾವು ಅಲ್ಲಿ ವರ್ಕ್ ಆಗತ್ತಿಲ್ಲ, ಅದು ಹೊರಗಡೆ ಸ್ವಲ್ಪ ಜಾಮ್ ಆದಂಗೆ ಐತೆ ಅದು. ಅದ್ರ ಸಲುವಾಗಿ ಈಗ ಬೇರೆದು ಏನೋ ತರ್ತಾರೆ ನೋಡೋನು. ಇವೆಲ್ಲ ಏರ್ ಮೇಲೆ ಇರ್ತಾವೆ ಬೇರೆ ತಂದ್ರೀಗ ಅದು ಆಟೋಮೆಟಿಕ್ಲಿ ಪುಷ್ ಮಾಡುತ್ತೆ ನೋಡಿ ಮೇಲಕ್ಕೆ. ಅಲ್ಲಿ ಯಾವ್ದು ಮನುಷ್ಯನ ಬೇಡ, ತಾನ ಮಷಿನ್ ಹೊಂದಿದ್ರೆ ಸಾಕು, ತಾನೇ ಎಲ್ಲ ವರ್ಕ್ ಮಾಡುತ್ತೆ ನೋಡಿ. ಅದನ್ನು ಚೆಕ್ ಮಾಡ್ತಾರೆ ಕರೆಕ್ಟಾಗಿ ಸೆಟ್ಟಿಂಗ್ ಆಗಿದ್ರೆ ಮತ್ತು ಕರೆಕ್ಟಾಗಿ ಕೂತಿಲ್ಲ ಅಂತ. ಯಾಕಂದ್ರೆ ಗಾಡಿ ಒಮ್ಮೆ ಎಬ್ಸಿದ ಮತ್ತು ಅದು ಸೈಡ್ ಕುಂದಿರ್ಲಿಕ್ಕೆ ಸ್ಲಿಪ್ ಆಗ್ತಾರೆ, ಮತ್ತು ಸಮಸ್ಯೆ ಎಲ್ಲ ಒಂದಕ್ಕೆ ಅದಕ್ಕೆ ನೋಡತ್ತಾರೆ. ಇದೇ ನೋಡಿ ಅಪೋಲೋ ಟೈರ್ಸ್ ರಾಮದುರ್ಗ. ಒಳ್ಳೆ ಸರ್ವಿಸ್ ಚಲೋ ಐತಿ. ಈಗ ಗಾಲಿ ಬಿಚ್ಚಾತಾರೆ ನೋಡಿ, ಅವನ್ನ ಎಲ್ಲ ಏರ್ ಮೇಲೆ ಗಾಲಿ ಬೀಸ್ತಾರೆ. ಈಗ ನೋಡಿ ಗಾಲಿ ಬಿಚ್ಚಿರ ಇಷ್ಟೊತ್ತು ದೊಡ್ಡ 1 ಸೆಕೆಂಡ್ನಲ್ಲಿ ಗಾಲಿ ಬಿಚ್ಚಿಬಿಡ್ತಾರೆ. ವಾಪಸ್ ಈಗ 1 ಸೆಕೆಂಡ್ನಾಗ ಗಾಲಿ ಹಾಕ್ತಾರೆ ನೋಡಿ ಬೇಕಾದ್ರೆ. ಯಾಕಂದ್ರೆ ಎಲ್ಲ ಏರ್ ಮ್ಯಾಗಲ್ಲ, ಏನು ಕೈಲಿ ಮಾಡೋದಿರ್ತಾರ ಸ್ವಲ್ಪ ಡಿಲೇ ಆಕೈತಿ. ಇದು ಎಲ್ಲ ಮಷಿನ್ ಮ್ಯಾಗಲ್ಲ ಬಡ ಆಕತ್ತೆ. ಈಗ ಅದಕ್ಕೆ ಸರಿಯಾಗಿ ಫಿಟ್ ಮಾಡಿ ವಾಪಸ್ ಅವಕ್ಕೆ ನಟ್ ಬೋಟ್ ಹಾಕಿ ಮತ್ತು ಟೈಟ್ ಮಾಡ್ತಾರೆ. ಟೈಟ್ ಮಾಡಿದ ಮ್ಯಾಗ ಇಲ್ಲಿ ಐತೆ ನೋಡ್ತಾರೆ ಒಂದು ಬಿದ್ದತ್ಲ ಗನ್ನ, ಅದ್ರಲ್ಲೇನ ನಟ್ ಬಿಚ್ಚೋದು ಮತ್ತು ಹಾಕೋದು ಮಾಡ್ತಾರೆ. ಅಲ್ಲಿ ಹಾಕತ್ತಾರೆ. ಈಗ ಮಷಿನ್ ಬಂದ ಮ್ಯಾಗೆಲ್ಲ ಮನುಷ್ಯರು ಮಾಡೋ ಕೆಲಸ ಮನುಷ್ಯರು ಮಾಡಾಕತ್ತಾವ. ಹಂಗಾಗಿ ಕೆಲಸ ದುಡಿಯಾರಿಗೆ ಕಡಿಮೆ ಆಗಿಬಿಟ್ಟೈತಿ. ಈಗ ನೋಡಿ ಈಚೆ ಕಡೆ ಗಾಲಿ ಒಂದು ಬಿಚ್ಚಾಕತ್ತಾರೆ. ಈಗ ಇದಕ್ಕೊಂದು ಚೇಂಜ್ ಮಾಡಿಸ್ಬೇಕೈತಿ ಗಾಲಿ. ಅದಕ್ಕೆ ಈಗ ಅದನ್ನು ಬಿಚ್ಚಿದ್ರೆ ಅದು ಒಂದು ಗಾಲಿ, ಇನ್ನು ಮತ್ತು ಅದಕ್ಕೊಂದು ಹೊಸಾದು ತರ್ತಾರೆ ಈಗ ಒಳಗೆ ಹೋಗಿ. ಇದು ರಾಮದುರ್ಗದ ದ್ವಾರಬಾಕ್ಲ ಇದೆ ಎಂಟ್ರೆನ್ಸ್ ಇರೋದು. ಇಲ್ಲಿ ಇನ್ನೊಂದು ಸಂಗೋಳ ಮೂರ್ತಿ ಐತೆ ನೋಡಿ ಇಲ್ಲಿ ರಾಮದುರ್ಗದಾಗ. ಇದನ್ನು ನೀವು ನೋಡಿರ್ತೀರಿ ಆಲ್ರೆಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್